ಏನಮ್ಮ ಗೀತಾ 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 ಅನ್ಕೊಂಡು ಏನು? ಗೀತಾ, ಅದೇ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು ಕಣೆ, ಸ್ವಲ್ಪ ಹೆಲ್ಪ್ ಮಾಡ್ಬಾರೆ. ಇದೇನಮ್ಮ, ಇವಾಗ ತನ್ನ ಅನುನ್ ರೆಡಿ ಮಾಡಿ ಸ್ಕೂಲ್ ಕಳ್ಸಿದೀನಿ. ಅಷ್ಟು ಬೇಗ ಮಧ್ಯಾಹ್ನ ತಯಾರಿನಾ? ಅನುನ್ ರೆಡಿ ಮಾಡಿ ನೀನ್ ಕಳ್ಸಿದ್ಯಾ? ಆಶ್ಚರ್ಯ ಕಣೆ. ಅದೇನೆ, ಇತ್ತೀಚೆಗೆ ಅನು ಜೊತೆ ಇಷ್ಟ ಚೆನ್ನಾಗಿರ್ತೀಯಾ? ಏನಮ್ಮ ನೀನು ಹಿಂಗೆ ಕೇಳ್ತಿದ್ಯಲ್ಲ? ಏನೇ ನೀನು ಅಂದ್ರೆ ಏನೇ ಅರ್ಥ? ಓ, ಹಾಗಾದ್ರೆ ನನ್ಗಿಂತ ಮುಂಚೆ ಯಾರೋ ಈ ಮಾತ್ ಕೇಳಿದಾರೆ ಅಂತ ಆಯ್ತು. ಏನಮ್ಮ, ಎಲ್ರು ನನ್ನ ಒಳ್ಳೆಯಳು ಅಲ್ಲ ಅಂತಾರೆ. ಒಳ್ಳೆಯಳಾಗಕ್ ಪ್ರಯತ್ನ ಪಟ್ರೆ ಅದ್ರಲ್ಲೂ ಲೋಪ ಹುಡುಕ್ತಾರೆ. ಅದೇ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ ಹಂಗೆ. ಅಯ್ಯೋ ದೇವ್ರೆ, ನಿನಗ್ ಮಾತ್ ಕೊಡಕ್ಕಾಗುತ್ತೇನೆ? ಚೆನ್ನಾಗ್ ಮಾತಾಡೋದನ್ ಕಲ್ತಿದ್ಯಾ ನೋಡು. ಅಮ್ಮ, ಹಿಂಗಿದ್ರೇನೆ ಕಲಿಯುಗದಲ್ಲಿ ಜೀವನ ಮಾಡಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಆಯ್ತಮ್ಮ ಮಹಾತಾಯಿ, ಈಗ ಮಾತಾಡ್ತಾನೇ ಇರ್ತೀಯಾ ಇಲ್ಲ ಅಡ್ಗೆಗೆ ಏನಾದ್ರೂ ಸಹಾಯ ಮಾಡ್ತೀಯಾ? ಮಾತಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀಯ ನೀನು. ಇರಮ್ಮ, ಯಾಕಿಷ್ಟು ಅರ್ಜೆಂಟ್ ಮಾಡ್ತೀಯಾ? ಇನ್ನು ತುಂಬಾ ಟೈಮ್ ಇದೆ. ಈಗ್ಲೇ ಮಾಡಿದ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು. ಸರಿ ಆಯ್ತು, ನಾನ್ ಹೋಗ್ ಪಾತ್ರೆ ತೊಳಿತಾ ಇರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಬಾ, ಆಯ್ತಾ? ಅಮ್ಮ, ನಿಮ್ ಅಳಿಯಂದ್ರ ನೋಡ್ದ್ಯಾ? ಅದು ಅಳಿಯಂದ್ರ ಇಲ್ಲೆಲ್ಲ ಹೋಗಿರ್ತಾರೆ ಅನ್ಸುತ್ತೆ. ಗೀತಾ, ಬ್ಯಾಂಕ್ ಅವ್ರು ಕಾಲ್ ಮಾಡಿದ್ರು ಕಣೆ, ಹೊರಗಡೆ ಹೋಗಿದ್ದಾರೆ. ಯಾಕೆ ಗೀತಾ, ನಿನ್ಗೇನು ಹೇಳಿಲ್ವಾ? ನನಗೆಲ್ಲ ಹೇಳ್ತಾರೆ ಅಮ್ಮ, ನನಗೇನು ಹೇಳ್ದಿರ ಹೋಗಿದ್ದಾರೆ. ಅದೇ ನೀನ್ ಮಲ್ಗಿರ್ತೀಯಲ್ಲ, ನಿನ್ಗೆ ಯಾಕೆ ಸುಮ್ನೆ ತೊಂದ್ರೆ ಕೊಡೋದು ಅಂತ ಹಾಗೆ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಮ್ಮ, ನನಗ್ ಹೇಳ್ದೆ ಯಾವತ್ತೂ ಹೊಸದಾಡ್ದವ್ರಲ್ಲ. ಅಯ್ಯೋ, ಏನು ಅರ್ಜೆಂಟ್ ಇತ್ತು ಅನ್ಸುತ್ತೆ, ಹೋಗಿದ್ದಾರೆ. ಬರ್ತಾರೆ ಬಿಡೆ. ಏ ಅಮ್ಮ, ಬರ್ತಾರ ಬಿಡೆ. ಬರ್ಲಿ ಇವ್ರು, ಮಾಡ್ತೀನಿ. ನನಗ್ ಹೇಳ್ದಿರ ಹೋಗಿದ್ದೀರಾ? ಬನ್ನಿ ಮನೆಗೆ, ಮಾಡ್ತೀನಿ. ವಿಕ್ರಾಂತ್, ಇನ್ನೂ ಕೆಲ್ಸ ಮುಗ್ದಿಲ್ವಾ? ಇಲ್ಲ ಅಮ್ಮ, ಮುಗೀತು. ಪೋಸ್ಟಿಂಗ್ ಇತ್ತಲ್ಲ, ಅದಕ್ಕೆ ಡಿವಿಷನ್ ಕಮಿಷನರ್ಗೆ ಮೇಲ್ ಮಾಡ್ತಾ ಇದ್ದೆ. ಈಗ ಮುಗೀತು. ಸರಿ, ಅಡ್ಗೆ ರೆಡಿ ಇದೆ, ಊಟಕ್ ಬಾ. ಏನಿದು ಕವರು? ಸೀರೆ ಅಮ್ಮ. ಸೀರೆನಾ? ಪ್ರಜ್ಞಾ ಹುಟ್ಟದಬ್ಬಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಗೊಂಡಿದ್ ಸೀರೆ. ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಮುಂಚೆನೆ ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟು ಹೋಗ್ಬಿಟ್ಲು. ಆ ದೇವ್ರಿಗೆ ಏನು ಅವಸರ ಇತ್ತೋ ಏನೋ ಅಮ್ಮ, ಬೇಗ ಕರ್ಸ್ಕೊಂಡ್ಬಿಟ್ಟ. ಯಾಕೋ ಗೊತ್ತಿಲ್ಲಮ್ಮ, ಕೂತ್ರು ನಿಂತ್ರು ಪ್ರಜ್ಞಾ ನೆನಪು ಯಾಕೋ ತುಂಬಾನೇ ಕಾಡ್ತಿದೆ. ಅದಕ್ಕೆ ಆಗ್ಲೇ ಅವಳು ಸೀರೆನಲ್ಲಿ ತಗೊಂಡ್ ಬಂದು ನೋಡ್ತಾ ಇದ್ದೆ. ಹಳೇದನ್ನೆಲ್ಲ ಮರ್ತ್ಬಿಡ್ಬೇಕು ವಿಕ್ರಾಂತ್. ಹಳೆ ನೆನಪುಗಳು ಹೆಗಲೇ ಇರಿದ್ರೆ ಮನ್ಸು ತುಂಬಾ ಭಾರ ಅನ್ಸುತ್ತೆ ಕಣೋ. ಹಳೆ ನೆನಪುಗಳು ಹೆಗಲೇ ಇರಿದ್ರೆ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಒಳ್ಳೆಯವ್ರನ್ನ ಮರೆಯೋದಷ್ಟು ಸುಲಭ ಅಲ್ಲ ಅಮ್ಮ, ಮರೀಲೂಬಾರದು. ಪ್ರಜ್ಞಾ ನೆನಪಿಗೆ ಬರ್ತಾನೆ ಇರ್ತಾಳೆ, ಏನ್ ಮಾಡ್ಲಿ? ಊಟಕ್ಕೆ ಬಾ.
ಅವರು. ಹೇಳಿ ಪ್ರಭಾ ಅವ್ರೆ. ಸುಲೋಚನಾ ಅವ್ರೆ, ನಾವ್ ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು ವಾರ ಅಷ್ಟೇ ನಾವಿಲ್ಲಿರೋದು. ನಾನೇನ್ ಹೇಳಿ ಪ್ರಭಾ ಅವ್ರೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರಿಗೆ ನಮ್ಮಂತವ್ರ ಬೇಡಿಕೆ ಕೇಳಿಸೋದೇ ಇಲ್ಲ ಅನ್ಸತ್ತೆ. ಪ್ರಸಾದದಲ್ಲಿ ಬೆಲ್ಲಕ್ಕಿಂತ ಬೇವೇ ಜಾಸ್ತಿ ಕೊಡ್ತಾನೆ ಅವನು. ಶತಾಯ ಗತಾಯ ವಿಕ್ರಾಂತ್ ಮತ್ತೆ ಪಲ್ಲವಿ ಒಂದಾಗೋ ಹಾಗೆ ಏನಾದ್ರೂ ಮಾಡ್ಲೇಬೇಕು ಸುಲೋಚನಾ ಅವ್ರೆ. ನೀವಿಬ್ರು ಮದ್ವೆ ಆಗೋದೇ ನಮ್ ತೀರ್ಮಾನ ಅಂತ ಹೇಳ್ಬಿಡೋಣ ಅನ್ಸುತ್ತೆ ಸುಲೋಚನಾ ಅವ್ರೆ. ಯಾಕಂದ್ರೆ ನಮ್ ಯಾವ ಉಪಾಯನೂ ವರ್ಕೇ ಆಗ್ತಿಲ್ವಲ್ಲ. ಪ್ರಭಾ ಅವ್ರೆ, ಒಂದ್ ನಿಮಿಷ ಹಾಗೆ ಲೈನಲ್ಲೇ ರೀ. ವಿಕ್ರಾಂತು ರೂಮಲ್ಲೇ ಇದ್ದಾನೆ, ನಾನು ಆಚೆ ಬಂದು ಮಾತಾಡ್ತೀನಿ. ಹಾ ಸರಿ. ಒಂದ್ ನಿಮಿಷ. ಪ್ರಭಾ ಅವ್ರೆ, ಅವರಿಬ್ರು ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಇದು ನಮ್ಮ ತೀರ್ಮಾನ ಅನ್ಕೊಂಡ್ರೆ ಮುಂದೆ ದೊಡ್ಡ ಎಡವಟ್ಗೆ ಕಾರಣ ಆಗತ್ತೆ ಅನ್ಸುತ್ತೆ. ಮತ್ತಿನ್ನೇನ್ರಿ ಮಾಡೋದು ಸುಲೋಚನಾ? ಇಲ್ಲಂತೂ ವಿಷಯಗಳು ಬೇರೆ ಬೇರೆ ತರನೇ ನಡೀತಾ ಇದೆ. ಬೇರೆ ಬೇರೆ ಅಂದ್ರೆ ಏನ್ ಅರ್ಥ? ನಮ್ಮ ಅನುಗೆ ಅದ್ ಏನಾಗಿದೆಯೋ ಗೊತ್ತಿಲ್ಲ ರೀ. ಅವಳಿಗೆ ತೇಜು ಕಂಡ್ರೇನೆ ಆಗೋದಿಲ್ಲ. ಈ ವಿಷಯ ನನಗಿವತ್ತೇ ಸರಿಯಾಗಿ ಗೊತ್ತಾಗಿದ್ದು ನೋಡಿ. ಮಕ್ಕಳ ಜಗಳ ಹೇಗಿರುತ್ತೆ ಅಂದ್ರೆ, ಜಗಳ ಮಾಡದ್ಮೇಲೆ ನಿದ್ದೆ ಮಾಡಿದ್ರೆ ಮರ್ತು ಬಿಡ್ತಾರೆ. ಆದ್ರೆ ತೇಜು ಮತ್ತೆ ವಿಕ್ರಾಂತ್ ಸರಿ ಇಲ್ಲ ಅನ್ನೋ ಭಾವನೆ ನಮ್ಮನ್ನು ಮನ್ಸಲ್ಲಿ ಹಚ್ಚೆ ತರ ಕೂತ್ಕೊಂಡಿದೆ ರೀ. ಏನೋ ದ್ವೇಷ ಅಪ್ಪ. ಅದೇನೋ ಅಪ್ಪ, ನಮ್ಮನ್ನು ಅವರಿಬ್ರನ್ನ ಯಾಕಿಷ್ಟು ದ್ವೇಷಿಸ್ತಾಳೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ರೀ. ಏನ್ ಹೇಳ್ತಿದ್ದೀರಾ ಪ್ರಭಾ ಅವ್ರೆ? ವಿಕ್ರಾಂತ್ ಬಗ್ಗೆ ಅನು ಮನ್ಸಲ್ಲಿ ದ್ವೇಷದ ಭಾವನೆ ಇದೆಯಾ? ಇದು ಗಂಭೀರವಾದ ವಿಷಯ ಸುಲೋಚನಾ ಅವ್ರೆ. ಪಲ್ಲವಿಗೆ ಅನು ಅಂದ್ರೆ ಪ್ರಾಣ. ಆದ್ರೆ ನಮ್ಮನುಗೆ ತೇಜು ವಿಕ್ರಾಂತ್ ಅಂದ್ರೆ ಆಗೋದೇ ಇಲ್ಲ ರೀ. ಇವರಿಬ್ರು ಮದ್ವೆಗೆ ನಾಳೆ ಈ ವಿಷಯನೇ ಅಡ್ಡಿ ಆಗುತ್ತೆ ಅಂತ ನನ್ಗನ್ನಿಸ್ತಿದೆ. ಏನ್ ಹೇಳ್ತಿದಾರ ಪ್ರಭಾ ಅವ್ರೆ? ಅನು ಇನ್ನ ಚಿಕ್ಕ ಹುಡುಗಿ, ಅವಳ ಮನಸ್ಥಿತಿ ಹೀಗಿರುತ್ತಾ? ಇಲ್ಲ ಇಲ್ಲ ಪ್ರಭಾ ಅವ್ರೆ, ಇದು ಅನು ಯೋಚನೆ ಮಾಡ್ತಾ ಇರೋದಲ್ಲ. ಅವಳ ಮನ್ಸಲ್ಲಿ ಯಾರೋ ವಿಷದ ಬೀಜ ಬಿತ್ತುತ್ತಾ ಇದ್ದಾರೆ ಅನ್ನಿಸ್ತಿದೆ. ಇದನ್ನ ಚಿಗುರಲ್ಲೇ ಚಿವುಟಾಕೋದು ಉತ್ತಮ. ಅವಳ ಮನ್ಸು ಕೆಡಿಸ್ತಾ ಇರೋದು ಯಾರು ಅಂತ ಮೊದ್ಲು ನಾವು ತಿಳ್ಕೋಬೇಕು. ಒಂದ್ ವಾರ ಅಷ್ಟೇ ನಾವಿಲ್ಲಿರೋ ಹಂಗಾಗಿದೆ. ಒಂದ್ಸಾರಿ ವಿಕ್ರಾಂತ್ ಮತ್ತೆ ಪಲ್ಲವಿ ದೂರ ದೂರ ಆಗ್ಬಿಟ್ರೆ ಮುಗೀತು ರೀ. ಪ್ರಭಾ ಅವ್ರೆ, ಏನ್ ಮಾಡೋದು ಅಂತ ನಂಗೂ ತೋಚ್ತಾ ಇಲ್ಲ ರೀ. ಆ ದೇವ್ರೇ ದಿಕ್ಕು, ಅವನೇ ಯಾವ್ದಾದ್ರೂ ದಾರಿ ತೋರಿಸ್ತಾನೆ. ನೀವೊಂದ್ಸಲ ಸದಾಶಿವ ಅವ್ರ ಹತ್ರ ಮಾತಾಡಿ. ಸರಿ.